ಎಲ್ಲ ಚೆನ್ನಾಗಿ ನೈಸ್ ನೋ ಎಂಟೈರ್ ಇದು ಎಲ್ಲ ಮಕ್ಕಳ ಫ್ರೆಂಡ್ಲಿ ಡಾಕ್ಟರ್ಸ್ ಟ್ರೀಟ್ ವೆಲ್ ದೇ ಆರ್ ಫ್ರೆಂಡ್ಲಿ God bless you. Intern and PGs ladies one, intern and PGs gents one, and on call duty doctors. Whatever is available in each block we have done, madam. In medical block I'll show right now, madam. They are utilizing also. Right now I ನಂದು ಫಸ್ಟ್ ವಿಸಿಟ್ ಬೆಳಗಾಂ ಮೆಡಿಕಲ್ ಕಾಲೇಜ್ ಇನ್ಸ್ಟಿಟ್ಯೂಷನ್ ಆಸ್ಪತ್ರೆ. ಸೊ ನಾನು ಬರ್ತಾ ಇದ್ದಂಗೆನೆ ಬಟ್ ಸ್ವಚ್ಛತೆ ಎಲ್ಲ ಕಾಪಾಡ್ಕೊಂಡಿದ್ದಾರೆ. ಬಟ್ ಇಲ್ಲಿ ಹೊರಗಡೆದೆಲ್ಲ ಈ ತರ ಎಲ್ಲ ಇರೋದನ್ನ ಮೊದಲಿಗೆ ಬದಲಾವಣೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ಮಳೆ ಬಂದ್ರೆ ಇಲ್ಲಿ ನೀರ್ ನಿಂತ್ಕೊಳ್ತಾ ಇದೆ, ಇಲ್ಲಿ ಬಹಳ ಗಲೀಜೆಲ್ಲ ಇದೆ. ಸೊ ಇಮಿಡಿಯೇಟ್ ಅದನ್ನ ಆಲ್ರೆಡಿ ಟೆಂಡರ್ ಕರೆದಿದ್ದೀನಿ ಅಂತೇನೋ ಹೇಳಿದ್ದಾರೆ. ಇದನ್ನೆಲ್ಲ ರಿಪೋರ್ಟ್ ಮಾಡ್ಬೇಕಾಗತ್ತೆ. ಮತ್ತೆ ಇಲ್ಲಿ ಮಕ್ಕಳು ಎಲ್ಲ ಇಂಟರ್ನ್ಸ್ ಎಲ್ಲ ಇಲ್ಲಿ ಡಾಕ್ಟರ್ಸ್ ಎಲ್ಲ ಡ್ಯೂಟಿ ಡಾಕ್ಟರ್ಸ್ ಎಲ್ಲ ಇಲ್ಲಿ ಹೊರಗಡೆ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ಅಫ್ಕೋರ್ಸ್ ಕೋಲ್ಕತ್ತಾದು ಒಂದು ಇಶ್ಯೂ. ಸೊ ಅದು ಮೇನ್ ಏನಂದ್ರೆ ಸೆಕ್ಯೂರಿಟಿ ಬೇಕು ಅಂತ. ಸೊ ಅವ್ರ ಸೆಕ್ಯೂರಿಟಿ ವಿಚಾರವಾಗಿ ಇವತ್ತು ನಾನು ಡಾಕ್ಟರ್ ಹತ್ರ ಮಾತಾಡಿದೀನಿ. ಇವರ ಡೈರೆಕ್ಟರ್ ಹತ್ರ ಮಾತಾಡಿದೀನಿ. ಸೊ ವಿತಿನ್ 15 days ಇಲ್ಲಿ ಡಾಕ್ಟರ್ಸ್ ಮಕ್ಕಳಿಗೆ ಟಾಯ್ಲೆಟ್ಸ್ ಕೊರತೆ ಇದೆ. ಯಾಕಂದ್ರೆ ಡ್ಯೂಟಿ ಮಾಡ್ಬೇಕಾದ್ರೆ ಅವ್ರಿಗೆ ಟಾಯ್ಲೆಟ್ಸ್ ಇಲ್ಲ ಅಂತ ಹೇಳಿದ್ರು. ಎರಡನೇದು ಅವರಿಗೆ ಪ್ರತ್ಯೇಕವಾದಂತ ರೆಸ್ಟ್ ಗೆ ಕೊಠಡಿ ಇರಲ್ಲ ಇಲ್ಲಿ. ಯಾಕಂದ್ರೆ ಒಂದ್ ದಿನಕ್ಕೆ ಏನಿಲ್ಲ ಅಂದ್ರೂ 800 ಇಂದ 1000 OPD, 1000 ಪೇಷಂಟ್ 1500 ಪೇಷಂಟ್ ನ ನೋಡ್ಬೇಕಾದ್ರೆ ಡಾಕ್ಟರ್ಸ್ಗೂ ಸ್ವಲ್ಪ ರೆಸ್ಟ್ ಬೇಕಲ್ವಾ. ಸೊ ಹಾಗಾಗಿ ಅವರ ಕೊರತೆಗಳನ್ನೆಲ್ಲ ಇವತ್ತು ನನಗೆ ಹೇಳಿದ್ದಾರೆ. ಇದನ್ನ ನಾನು ಸಬ್ಮಿಟ್ ಮಾಡಕ್ಕೂ ಹೇಳಿದೀನಿ. ಅವರು ನನ್ಗೊಂದು ಮೆಮೊರಂಡಮ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ಅವ್ರದ್ದು ಆಸ್ಪತ್ರೆ ಅವ್ರದ್ದು ಕೆಲವೊಂದು ಲಿಮಿಟೇಷನ್ಸ್ ಇರೋದ್ರಿಂದ ಅದನ್ನು ನಾನು ಸರ್ಕಾರದ ಗಮನಕ್ಕೆ ತಗೊಂಡ್ಬಂದು ಇನ್ಚಾರ್ಜ್ ಮಿನಿಸ್ಟ್ರು ಮತ್ತೆ ನಮ್ಮ ಆರೋಗ್ಯ ಸಚಿವರು ಮತ್ತೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಿಸಿ ಯಾವ್ಯಾವ್ದು ಅಟ್ಮೋಸ್ಟ್ ಪ್ರಿಯಾರಿಟಿಯಲ್ಲಿದೆ ಅದನ್ನೆಲ್ಲ ಅವರಿಗೆ ಆಸ್ಪತ್ರೆಯವರಿಗೆ ಸಹಕರಿಸುವಂತೆ ನಾನು ಸರ್ಕಾರದ ಹೊಣೆ. ಅವರನ್ನು ನಾವು ಹಾಗೆ ಅವ್ರಿಗೆ ಬೇಕಾಗಿರುವಂತ ಸವಲತ್ತುಗಳು ಮತ್ತೆ ಸಂಬಳ ನಾವು ಕೊಡ್ಬೇಕು. ಅದು ನಮ್ ಕರ್ತವ್ಯ ಸಹ. ಇವ್ರು ಆಲ್ರೆಡಿ ಕೊಟ್ಟಿದೀನಿ ಅಂತ ಹೇಳಿದ್ದಾರೆ. ಅದನ್ನ ನಾನು ವಿತಿನ್ 5th ಒಳಗ್ ಮಾಡ್ತಾ ಇದಾರಂತೆ. ನಾನು ಇನ್ನ ಅದನ್ನೆಲ್ಲ ರಿಪೋರ್ಟ್ ಚೆಕ್ ಮಾಡಿಲ್ಲ. ಬಟ್ ಏನೇನು ಇಲ್ಲಿ ಬೇರೆ ಎಲ್ಲ ಕುಂದು ಕೊರತೆಗಳಿದಾವೆ ಅದನ್ನೆಲ್ಲ ನಾನೊಂದು ಅವ್ರ ರಿಪೋರ್ಟ್ ನ ಕೇಳಿದೀನಿ. ಅದನ್ನ ಸಬ್ಮಿಟ್ ಮಾಡ್ತಾರೆ. ನಾನು ಸಹ ಹೈಯರ್ ಲೆವೆಲ್ಗೆ ಅದನ್ನ ತಗೊಂಡೋಗಿ ರಿಸಾಲ್ವ್ ಮಾಡೋದಕ್ಕೆ ನಾನು ಸಹಾಯ ಮಾಡ್ತೇನೆ. ರೋಗಿಗಳು ಡಾಕ್ಟರ್ಸ್ ಚೆನ್ನಾಗಿ ಸ್ಪಂದಿಸ್ತಾರೆ. ಮತ್ತೆ ನಾನು ಸುಮಾರು ಜನನ ಹಾಗೆ ಪಿಕ್ ಅಂಡ್ ಚೂಸ್ ಮಾತಾಡ್ತಾ ಬಂದಿದ್ದೀನಿ. ದೇರ್ ಆಲ್ ವೆರಿ ಹ್ಯಾಪಿ ಡಾಕ್ಟರ್ಸ್. ಅದರಲ್ಲಿ ಯಾವುದೇ ಒಂದು ಕಂಪ್ಲೇಂಟ್ ಇಲ್ಲ, ಎಲ್ಲರೂ ಸ್ಪಂದಿಸ್ತಾರೆ. ಅಲ್ಲ ಏನಾಗಿದೆ, ನೀವು ಕಾಂಟ್ರಾಕ್ಟ್ ಬೇಸಿಸ್ ಆದ್ರೂ ನೀವು ತಗೊಂಡಿದ್ದೀರಾ? ಬಟ್ ನಮ್ಗೆ ನಿಮ್ಗೆ ಅಡಿಷನಲ್ ಬೇಕಾಗಿರೋ ಒಂದು ಲಿಸ್ಟ್ ಎಲ್ಲಿದೆ? ಅದು ಎಫ್ಡಿ ಅಲ್ಲಿ ಫೈಲ್ ಇದೆ ಮೇಡಮ್. ನೀವು ಅದೊಂದು ನನ್ಗೆ ಲಿಸ್ಟ್ ಕೊಡ್ಬೇಕು. ನೀವು